ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ದಾರೆ. ಅವರು ಈ ದೇಶದ ಅಸ್ಪೃಶ್ಯರಿಗಾಗಿ, ಈ ದೇಶದ ಬಡಜನರಿಗಾಗಿ, ನಿರ್ಗತಿಕರಿಗಾಗಿ ಹೋರಾಟವನ್ನು ಮಾಡದೇ ಹೋಗಿದ್ದರೆ ಬಹುಶಃ ಇವತ್ತು ನಮ್ಮ ಕರ್ನಾಟಕದ ಈ ವಿಧಾನಸೌಧ ಇಲ್ಲಿ ತಲೆ ಎತ್ತಿ ನಿಲ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಏನು ಸವರ್ಣೀಯರು ಅಂತ ಕರೀತಾರೆ, ಅವರು ಕೈಗೊಂಬೆಯಾಗಿ ಅಧಿಕಾರ ಇತ್ತು. ಅಂಥದ್ರಲ್ಲಿ ಸರ್ವತಾ ಸ್ವಾತಂತ್ರ್ಯವನ್ನು ಕೊಟ್ಟು, ಓಟಿನ ಹಕ್ಕನ್ನು ಕೊಟ್ಟು, ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟರು ಕೂಡ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಸಮರ್ಥವಾಗಿ ನಿಭಾಯಿಸುತ್ತಾ ನಮ್ಮ ಜನರಿಗೆ ಒಳಿತನ ಮಾಡ್ತಾ ಇದೆಯಾ ಹೀಗೆ ಸರ್? ಸರ್, ಮೊದಲನೇದಾಗಿ 69ನೇ ಪರಿನಿರ್ವಾಣ ದಿನದ ದುಃಖದಿಂದ ನಾವೇನಿದ್ದೀವಿ ಇವತ್ತು ಬಾಬಾ ಸಾಹೇಬರನ್ನ ಕಳ್ಕೊಂಡು ಇವತ್ತು 69 ವರ್ಷ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಉಸಿರು ಇನ್ನೊಂದು 4 ದಿವಸ ಬಿಡ್ತಾರೆ ಅನ್ಲಿಕ್ಕೆ ಅವರು ಭಾಳ ನರಳ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ನೀರು ಬಂದ್ಕಂತ ಇದ್ದ ಒಂದು ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕೇಳ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಯಾಕೆ ಭಾಳ ದುಃಖದಲ್ಲಿದ್ದೀರಿ? ನಾನು ಇಷ್ಟು ವರ್ಷ ನಿಮ್ಮನ್ನು ನೋಡಿದೆ, ಆದರೆ ಈ ಒಂದು 4-5 ದಿವಸದಿಂದ ಭಾಳ ದುಃಖದಲ್ಲಿದ್ದೀರಿ, ಕಣ್ಣೀರಲ್ಲಿ ನೀರು ತೆಗಿತಾ ಇದ್ದೀರಿ, ಯಾಕಂತ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಹುಟ್ಟಿನಿಂದ ಹೋರಾಟವನ್ನು ಮಾಡಿದೆ, ಗೋಣಿಚೀಲ ಹಾಕಿ ನಾನು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಇವತ್ತು ಯಾರೋ ಚೆರಿಗೆ ನೀರು ಹಾಕಿದರೆ ಕೈ ಬುಕ್ಸಿಯಲ್ಲಿ ನೀರು ಕುಡಿಬೇಕಾಗಿತ್ತು. ಅಂಥ ಪರಿಸ್ಥಿತಿಯೆಲ್ಲ ನೋಡ್ಕೊಂಬಿಟ್ಟು ಸಣ್ಣ ವಯಸ್ಸಿನಿಂದ ಹೋರಾಟಗಳನ್ನ ಮಾಡಿ, ಹಲವಾರು ವಿದ್ಯಾಭ್ಯಾಸಗಳನ್ನ ಮಾಡಿ, ಹಲವಾರು ಕಷ್ಟ ನೋವುಗಳನ್ನು ಉಂಡು ನನ್ನ ಸಮುದಾಯ ಯಾವುದೇ ರೀತಿ ಯಾವುದೇ ಒಂದು ತುಳಿತಕ್ಕೊಳಗಾಗಬಾರದು ಮತ್ತು ಈ ಶೋಷಣೆಗೆ ಒಳಗಾಗಬಾರ್ದು ಅಂತಕ್ಕಂಥ ಒಂದು ವಿಷಯಗಳನ್ನ ಇಟ್ಕೊಂಡು ನಾನು ಎಷ್ಟೆಲ್ಲ ಹೋರಾಟ ಮಾಡಿ ಒಂದು ರಥವನ್ನು ತಂದಿಟ್ಟಿದ್ದೇನೆ. ಆದರೆ ಇವತ್ತು ಈ ರಥವನ್ನು ನನ್ನ ಸಮುದಾಯ ಜನಗಳು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೋ ಇಲ್ಲೋ ಅಂತಕ್ಕಂಥ ಆತಂಕ ನನ್ನಲ್ಲಿ ಶುರುವಾಗಿದೆ. ಅದಕ್ಕಾಗಿ ನನಗೆ ಕಣ್ಣೂರಿ ಬರ್ತಾ ಇದೆ. ನನಗೆ ಯಾಕೋ ಭಾಳ ದುಃಖ ಆಗ್ತಾಯಿದೆ. ಈ ದೇಶದ ಮುಂದಿನ ಪರಿಸ್ಥಿತಿ ನಮ್ಮವ್ರಿಗೆ ನ್ಯಾಯ ಸಿಗ್ತದೋ ಇಲ್ಲೋ. ಇನ್ನೂ ಒಂದು ಸ್ವಲ್ಪ ದಿನ ನಾನೇನಾದರೂ ಇದ್ದರೆ, ಆರೋಗ್ಯವಾಗಿದ್ದರೆ ಚೆನ್ನಾಗಿರ್ತಿತ್ತು, ನಾನು ಏನಾದರೂ ಒಂದು ಮಾಡ್ಬೋದಾಗಿತ್ತು ಅಂತಕ್ಕಂಥ ಒಂದು ದುಃಖ ನನ್ನಲ್ಲಿ ಕಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಅವರು ಭಾಳ ದುಃಖದಿಂದ ಹೇಳ್ತಾರೆ, ದುಃಖದಿಂದ ಸಾಯ್ತಾರೆ ಸರ್. ಇವತ್ತು ಕಷ್ಟದಿಂದ ಬದುಕ್ತಾರೆ ಸರ್, ಕಷ್ಟದಿಂದ ಸಂವಿಧಾನವನ್ನು ಬರೀತಾರೆ ಸರ್. ಸಂವಿಧಾನ ಬರೆಯುವಾಗ 2 ವರ್ಷ 17 ತಿಂಗಳು 18 ದಿವಸವನ್ನು ಏನು ಟೈಮ್ ತಗೊಂತಾರಲ್ಲ, ಸಾಕಷ್ಟು ರಿಸರ್ಚ್ ಮಾಡಿ ಈ ದೇಶದಲ್ಲಿ ಅತ್ಯಂತ ಉನ್ನತ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಗಿನ್ನಿಸ್ ರೆಕಾರ್ಡ್ಗಳನ್ನು ಎಂತೆಂಥ ರೆಕಾರ್ಡ್ಗಳನ್ನು ಮುರಿದಿದ್ದಾರೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರೆಕಾರ್ಡ್ ಮುರಿಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಜಾತಿ ರಾಜಕಾರಣ. ಈ ಜಾತಿ ರಾಜಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾವುದಾದ್ರೂ ಬೇರೆ ಜಾತಿಗೆ ಹುಟ್ಟಿದರೆ ಇವತ್ತು ಗುಡಿಗಳನ್ನು ಕಟ್ಟಿ ಪೂಜೆ ಮಾಡ್ತಾಯಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಜಾತಿಯಲ್ಲಿ ಹುಟ್ಟಿದ್ದಾರೆ ಅಂತ ಒಂದೇ ಕಾರಣಕ್ಕೆ, ಸಂವಿಧಾನ ಬರೆದಿರೋ ಒಂದೇ ಕಾರಣಕ್ಕೆ ಇವತ್ತು ಈ ಮಟ್ಟಕ್ಕೆ ಈ ಹೀನಾಯವಾಗಿ ಇವತ್ತು ಗುಡಿಗಳಲ್ಲಿ ಹೋಗ್ಲಿಕ್ಕೆ ಪ್ರವೇಶ ಇಲ್ಲ, ಹೋಟ್ಲುಗಳಲ್ಲಿ ಹೋಗ್ಲಿಕ್ಕೆ ಪ್ರವೇಶವಿಲ್ಲ. ಇನ್ನೂ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಭರತನಾಟ್ಯ ಆಡ್ತಾ ಇದೆ. ರಾಜ್ಯ ಸರ್ಕಾರಗಳು ಇಂಥ ಹೋಟ್ಲನ್ನ ನಿರ್ಮೂಲನೆ ಮಾಡಲಿಕ್ಕೆ ಏನು ಮಾಡಬೇಕು, ಯೋಜನೆಗಳನ್ನ ತರಬೇಕಂತಕ್ಕಂಥದ್ರ ಬಗ್ಗೆ ಹೆಚ್ಚು ಕೊಟ್ಟರೆ ಇದೇನಾದರೂ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. CM ನಾನಾಗಬೇಕು, ಈ ಕುರ್ಚಿ ಮೇಲೆ ನಾನು ಕೂಡಬೇಕು, ಈ ಕುರ್ಚಿ ದಾಹ. ಇವತ್ತು ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಏನು MLAಗಳು MP ಗಳು ಮಿನಿಸ್ಟ್ರಿಗಳಾಗಿದ್ದಾರಲ್ಲ, ಅವರಿಗೆ ಸ್ವಾಭಿಮಾನ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡೋದಾದರೆ ಸಮಾಜದ ಪರವಾಗಿ ಇರ್ರಿ, ಸಮಾಜಕ್ಕೆ ಏನು ಅನ್ಯಾಯ ಆಗ್ತಿದೆ ಧ್ವನಿ ಎತ್ರಿ, ಸಮಾಜ ಏನು ಮಾಡ್ತಿದೆ ಅಂತಕ್ಕಂಥದ್ದನ್ನು ನೀವು ಗುರ್ತಿಟ್ಕೊಳ್ರಿ. ಇವತ್ತು ರಾಜಕೀಯ ಶಾಶ್ವತ ಅಲ್ಲ, ಇವತ್ತು ಕುರ್ಚಿ ಶಾಶ್ವತ ಅಲ್ಲ. ನೀವು 5 ವರ್ಷ ಮಂತ್ರಿ ಆಗ್ಬೋದು, MLA ಆಗ್ಬೋದು, ಏನಾದರೂ ಆಗ್ಬೋದು. ಆದರೆ ಸಮುದಾಯ ನಿಮ್ಮನ್ನು ಗುರುತಿಸಿ ಪ್ರತಿಯೊಬ್ಬರು ಓಟ್ ಹಾಕಿ ನಿಮ್ಮನ್ನು ಕಳಿಸಿದ್ದಾರೆ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನೀವು ಧ್ವನಿ ಎತ್ತಂಥ ಒಬ್ಬ ನಾಯಕರಾಗಿ ಬೆಳೆದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಲ್ಲಾಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಕರ್ನಾಟಕ ಭೀಮ್ ಸೇನೆ ರಾಜ್ಯ ಸಮಿತಿ ಮುಖಂಡರು ಸರ್, ಬಳ್ಳಾರಿ ಸರ್. ಥ್ಯಾಂಕ್ ಯು. ನಮಸ್ಕಾರ.